ರಾಜ್ಯದ ಜನರ ಆರೋಗ್ಯಕ್ಕಾಗಿ ಆರೋಗ್ಯ ಇಲಾಖೆ ಈಗ ಸಮರ ಶುರು ಮಾಡಿದೆ. ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತಿರೋ ಕೆಮಿಕಲ್ ಉತ್ಪನ್ನಗಳನ್ನ ಒಂದರ ಮೇಲೊಂದರಂತೆ ಬ್ಯಾನ್ ಮಾಡ್ತಿದೆ ರಾಜ್ಯ ಆರೋಗ್ಯ ಇಲಾಖೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ರಾಜ್ಯದ ಜನರ ಆರೋಗ್ಯಕ್ಕಾಗಿ ಆರೋಗ್ಯ ಇಲಾಖೆ ಈಗ ಸಮರ ಶುರು ಮಾಡಿದೆ. ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತಿರೋ ಕೆಮಿಕಲ್ ಉತ್ಪನ್ನಗಳನ್ನ ಒಂದರ ಮೇಲೊಂದರಂತೆ ಬ್ಯಾನ್ ಮಾಡ್ತಿದೆ ರಾಜ್ಯ ಆರೋಗ್ಯ ಇಲಾಖೆ. ಫುಡ್ ಪ್ರಾಡಕ್ಟ್ಗಳಿಂದ ತಂಬಾಕು ಉತ್ಪನ್ನಗಳಿಂದ ಶುರುವಾದ ಈ ಹೆಲ್ತ್ ಸರ್ಜಿಕಲ್ ಸ್ಟ್ರೈಕ್ ಈಗ ಟ್ಯಾಟೂ, ಲಿಪ್ಸ್ಟಿಕ್, ಮೆಹಂದಿಗಳವರೆಗೂ ಬಂದು ನಿಂತಿದೆ. ಇಷ್ಟು ದಿನ ರಾಜಾರೋಷವಾಗಿ ಜನರಿಗೆ ಕೆಮಿಕಲ್ ಯುಕ್ತ ಉತ್ಪನ್ನಗಳನ್ನ ತಿನ್ನಿಸುತ್ತಿದ್ದ ಕಂಪನಿಗಳಿಗೆ ಆರೋಗ್ಯ ಇಲಾಖೆ ಸೈಲೆಂಟ್ ಆಗಿ ಬಿಸಿ ಮುಟ್ಟಿಸಿದೆ. ಆಹಾರಗಳಲ್ಲಿ ಹಾನಿಕಾರಕ ರಾಸಾಯನಿಕ ಬಣ್ಣ ಬಳಕೆ ಮಾಡುವುದರಿಂದ ಆರೋಗ್ಯದ ಮೇಲೆ ತಕ್ಷಣವಲ್ಲದಿದ್ದರೂ ನಿಧಾನಗತಿಯಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಪುಟ್ಟ ಮಕ್ಕಳು ಅತಿ ಹೆಚ್ಚು ಕೃತಕ ಬಣ್ಣ ಬಳಸಿದ ಆಹಾರವನ್ನ ಸೇವಿಸುವುದರಿಂದ ಅತಿ ತೂಕ, ಬೊಜ್ಜು ಬರುವ ಸಾಧ್ಯತೆಗಳು ಇವೆ. ಯೌವನಾವಸ್ಥೆಯಲ್ಲಿ ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ, ನರ ದೌರ್ಬಲ್ಯ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಾಗಿವೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಆರೋಗ್ಯ ಇಲಾಖೆ ಹೆಲ್ತ್ ಸರ್ಜಿಕಲ್ ಸ್ಟ್ರೈಕ್ ನಡೆಸುತ್ತಿದ್ದು, ಜನರ ಆರೋಗ್ಯದ ದುಷ್ಪರಿಣಾಮ ಉಂಟುಮಾಡೋ ಆಹಾರ ಪದಾರ್ಥಗಳು, ಉತ್ಪನ್ನಗಳ ವಿರುದ್ಧ ಸಮರ ಸಾರಿದೆ. ಸಿಗರೆಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಕಾಯ್ದೆ 2003ರ ಸೆಕ್ಷನ್ 6ರ ಅಡಿಯಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಗೆ ತಂಬಾಕು ಉತ್ಪನ್ನಗಳ ಮಾರಾಟವನ್ನ ನಿಷೇಧಿಸಲು ಒಂದು ನಿಬಂಧನೆಯನ್ನ ಮಾಡಲಾಗಿದೆ. ಈ ಕಾಯ್ದೆಯ ಅಡಿಯಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಯ 100 ಗಜಗಳ ಒಳಗೆ ತಂಬಾಕು ಉತ್ಪನ್ನಗಳು ಮಾರಾಟ ಮಾಡುವುದನ್ನ ನಿಷೇಧಿಸಲಾಗಿದೆ. ಬಳಿಕ ರಾಜ್ಯದಲ್ಲಿ ಹುಕ್ಕಾದಿಂದ ಆಗುತ್ತಿರುವ ಆರೋಗ್ಯ ಪರಿಣಾಮಗಳನ್ನ ಮನಗೊಂಡು ಹುಕ್ಕಾ ಬಾರ್ಗಳನ್ನು ಬ್ಯಾನ್ ಮಾಡಲಾಗಿದೆ. ಘಟಾನುಘಟಿ ವ್ಯಾಪಾರಸ್ಥರ ಪ್ರಭಾವಕ್ಕೆ ಮಣಿಯದೆ ಜನರ ಆರೋಗ್ಯವೇ ನಮ್ಮ ಮೊದಲ ಆದ್ಯತೆ ಅನ್ನೋ ಗುರಿಯೊಂದಿಗೆ ರಾಜ್ಯ ಆರೋಗ್ಯ ಇಲಾಖೆ ದೊಡ್ಡ ಹೆಜ್ಜೆ ಇಟ್ಟಿದೆ. ಚಾಟ್ಸ್ ಐಟಂಗಳಲ್ಲಿ ಅತಿ ಹೆಚ್ಚು ಮಾರಾಟವಾಗೋ ಗೋಬಿ ಮಂಚೂರಿ, ಕಬಾಬ್, ಪಾನಿಪೂರಿಗಳಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ಕಾರಕ ವಸ್ತುಗಳನ್ನು ಬಳಸುತ್ತಿರುವ ಬಗ್ಗೆ ಮನಗಂಡ ಆರೋಗ್ಯ ಇಲಾಖೆ ಕೆಮಿಕಲ್ ಯುಕ್ತ ಗೋಬಿ, ಕಬಾಬ್, ಪಾನಿಪೂರಿಗಳನ್ನು ಬ್ಯಾನ್ ಮಾಡಿದೆ. ಕ್ಯಾನ್ಸರ್ ಕಾರಕವಿರುವ ಸಾಸ್, ಮೀಠಾ, ಖಾರದ ಪುಡಿ, ಫುಡ್ ಕಲರ್ಗಳನ್ನು ಬಳಸುತ್ತಿರುವ ಬಗ್ಗೆ ವರದಿ ಪಡೆದು ಇದನ್ನೆಲ್ಲ ನಿಷೇಧ ಮಾಡಿದೆ. ಆಹಾರ ಪದಾರ್ಥಗಳಲ್ಲಿ ಕೆಮಿಕಲ್ ಕಲರ್ ಬಳಸಿದ್ರೆ ದಂಡದ ಜೊತೆಗೆ ಜೈಲು ಶಿಕ್ಷೆ ಖಾತರಿ ಎಂದು ಹೇಳಿದೆ. ಬರೀ ನಿಷೇಧ ಹೇರಿ ಸುಮ್ಮನೆ ಕೂರದ ಆರೋಗ್ಯ ಇಲಾಖೆ ಆಹಾರ ಇಲಾಖೆ ಅಧಿಕಾರಿಯೊಂದಿಗೆ ಎಲ್ಲ ಗೋಬಿ ಸೆಂಟರ್, ಪಾನಿಪುರಿ ಅಂಗಡಿಗಳಲ್ಲಿ ತಪಾಸಣೆಯನ್ನು ಮಾಡಿಸುತ್ತಿದೆ. ಇನ್ನು ಪುಟ್ಟ ಮಕ್ಕಳು ಹೆಚ್ಚು ಇಷ್ಟಪಟ್ಟು ತಿನ್ನೋ ಕಾಟನ್ ಕ್ಯಾಂಡಿಗಳಲ್ಲೂ ದೇಹಕ್ಕೆ ಹಾನಿ ಉಂಟು ಮಾಡುವ ಕೆಮಿಕಲ್ ಬಳಸೋದನ್ನ ಮನಗಂಡು ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಯನ್ನು ಸರ್ಕಾರ ನಿಷೇಧಿಸಿದೆ. ಬೀದಿಗಳಲ್ಲಿ ಬಣ್ಣ ಬಣ್ಣದ ಕಾಟನ್ ಕ್ಯಾಂಡಿ ಮಾರುತ್ತಿದ್ದ ಮಾರಾಟಗಾರರು ಈಗ ಬರೀ ಬಿಳಿಯ ಬಣ್ಣದ ಕಾಟನ್ ಕ್ಯಾಂಡಿಗಳನ್ನ ಮಾಡ್ತಿರೋದನ್ನ ನಾವೆಲ್ಲ ನೋಡಿದ್ದೇವೆ. ಹಸಿರು ಬಟಾಣಿ ಹಾಗೂ ಎಣ್ಣೆಯಲ್ಲಿ ಕರಿದ ಹಸಿರು ಬಟಾಣಿಯಲ್ಲಿ ಕಲರಿಂಗ್ ಏಜೆಂಟ್ ಬಳಸಿರುವುದು ಪತ್ತೆಯಾಗಿತ್ತು. 106 ಮಾದರಿಗಳನ್ನ ಸಂಗ್ರಹಿಸಿ 31 ಸ್ಯಾಂಪಲ್ಸ್ ವಿಶ್ಲೇಷಣೆಗೆ ಒಳಪಡಿಸಿದಾಗ 31 ಮಾದರಿಗಳಲ್ಲಿ 26 ಮಾದರಿಗಳು ಅಸುರಕ್ಷಿತ ಎಂಬುದು ಪತ್ತೆಯಾಗಿತ್ತು. ಹೀಗಾಗಿ ಹಸಿ ಬಟಾಣಿಯಲ್ಲಿ ಕೆಮಿಕಲ್ ಕಲರ್ ಬಳಸಿ ಮಾರಾಟ ಮಾಡೋದನ್ನ ಬ್ಯಾನ್ ಮಾಡಿ ಜನರ ಆರೋಗ್ಯದ ಬಗ್ಗೆ ಆರೋಗ್ಯ ಇಲಾಖೆ ಕಾಳಜಿ ಮಾಡಿದೆ. ರಾಜ್ಯದ ಜನರ ಆರೋಗ್ಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋ ಧ್ಯೇಯದೊಂದಿಗೆ ಮೊನ್ನೆಯಷ್ಟೇ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೆ. ಹೋಟೆಲ್ಗಳಲ್ಲಿ ಇಡ್ಲಿ ಮಾಡಲು ಪ್ಲಾಸ್ಟಿಕ್ ಶೀಟ್ಗಳನ್ನ ಬಳಸುತ್ತಿದ್ದವರಿಗೆ ಶಾಕ್ ನೀಡಲಾಗಿದೆ. ಮೊದಲಿನಂತೆ ಇಡ್ಲಿ ಮಾಡಲು ಕಾಟನ್ ಬಟ್ಟೆಗಳನ್ನಷ್ಟೇ ಉಪಯೋಗಿಸಿ ಜನರ ಆರೋಗ್ಯ ಕಾಪಾಡುವಂತೆ ಮಾಡಿದೆ ನಮ್ಮ ಆರೋಗ್ಯ ಇಲಾಖೆ. ಇನ್ನು ಕೇಕ್, ಐಸ್ ಕ್ರೀಮ್ಗಳಲ್ಲೂ ಕೆಮಿಕಲ್ ಬಳಸದಂತೆ ನಿಷೇಧಿಸಲಾಗಿದೆ. ಕೇಕಿಗೆ ಬಳಸುವ ಮೈದಾ ಹಿಟ್ಟು, ಕೋಕೋ ಪೌಡರ್, ಐಸ್ ಕ್ರೀಮ್ಗಳಿಗೆ ಬಳಸುವ ಪದಾರ್ಥಗಳು, ಫ್ಲೇವರ್ಗಳು ಹಾಗೂ ಕಲರ್ಗಳು ಹಾನಿಕಾರಕ ಎನ್ನಲಾಗಿದೆ. ಕೇಕ್ಗಳು ಆಕರ್ಷಕವಾಗಿ ಕಾಣಲು ಮತ್ತು ತುಂಬಾ ಸಮಯ ಹಾಳಾಗದಂತೆ ಕಾಪಾಡಲು ಹೆಚ್ಚು ಕಲರ್ಗಳನ್ನ, ಟೇಸ್ಟಿಂಗ್ ಪೌಡರ್ಗಳನ್ನ ಬಳಸಲಾಗುತ್ತಿದೆ. ಇದು ಆರೋಗ್ಯಕ್ಕೆ ಹಾನಿಕಾರಕವಾಗಿದ್ದು, ಅದೇ ಕಾರಣಕ್ಕಾಗಿ ಆ ಬಣ್ಣಗಳನ್ನ ಬಳಸದಂತೆ ಆಹಾರ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಬಹಳಷ್ಟು ಜನ
ಇಷ್ಟಪಟ್ಟು ಟ್ಯಾಟೂ ಹಾಕಿಸ್ಕೊಳ್ತಾರೆ. ಆದ್ರೆ ಈ ಟ್ಯಾಟೂ ಹಾಕಲು ಬಳಸುವ ಬಣ್ಣ ಅಪಾಯಕಾರಿ ಆಗಿದೆ ಅಂತ ವರದಿಯಲ್ಲಿ ಬಹಿರಂಗಗೊಂಡಿದೆ. ಟ್ಯಾಟೂ ಬಣ್ಣದಲ್ಲಿ 22 ಹೆವಿ ಮೆಟಲ್ ಇದ್ದು ಇದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂದು ಎಚ್ಚರಿಸಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಟ್ಯಾಟೂ ಬ್ಯಾನ್ಗೆ ಸರ್ಕಾರ ಮುಂದಾಗಿದೆ ಎನ್ನಲಾಗಿದೆ. ಇದರ ಜೊತೆಗೆ ಹೆಣ್ಣು ಮಕ್ಕಳ ಮೋಸ್ಟ್ ಫೇವರೇಟ್ ಆಗಿರೋ ಮೆಹಂದಿಯಲ್ಲೂ ಚರ್ಮದ ಕ್ಯಾನ್ಸರ್ ಉಂಟು ಮಾಡೋ ಅಂಶಗಳು ಪತ್ತೆಯಾಗಿವೆ. ಈ ಹಿನ್ನೆಲೆ ಮೆಹಂದಿಯು ನಿಷೇಧವಾಗಬಹುದು ಎನ್ನಲಾಗಿದೆ. ಇನ್ನು ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳುವ ಲಿಪ್ಸ್ಟಿಕ್ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ ವ್ಯಾಕ್ಸ್ ಬಳಕೆ ಮಾಡಿರೋದು ಆತಂಕಕಾರಿಯಾಗಿದೆ. ಇದು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎಂದು ತಿಳಿದು ಬಂದಿದೆ. ಕಳಪೆ ಲಿಪ್ಸ್ಟಿಕ್ನಿಂದ ಅಲರ್ಜಿಕ್ ರಿಯಾಕ್ಷನ್ ಜೊತೆಗೆ ತುಟಿಗಳ ನ್ಯಾಚುರಲ್ ಪಿಗ್ಮೆಂಟೇಷನ್ ಹಾಳಾಗುತ್ತದೆ ಅನ್ನೋ ಕಾರಣದಿಂದ ಕೆಮಿಕಲ್ ಹೆಚ್ಚಾಗಿರೋ ಲಿಪ್ಸ್ಟಿಕ್ಗಳನ್ನ ಬ್ಯಾನ್ ಮಾಡೋ ಬಗ್ಗೆ ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದೆ ಎನ್ನಲಾಗಿದೆ. ಆಹಾರ ಮತ್ತು ಆರೋಗ್ಯ ಇಲಾಖೆ 5,000ಕ್ಕೂ ಅಧಿಕ ಆಹಾರ ಪದಾರ್ಥಗಳನ್ನ ಪರೀಕ್ಷೆಗೆ ಒಳಪಡಿಸಿರುವುದು ತಿಳಿದು ಬಂದಿದೆ. ಜನವರಿ ತಿಂಗಳಲ್ಲಿ 3,008 ಆಹಾರ ಪದಾರ್ಥಗಳನ್ನ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿದ್ದು, ಇವುಗಳಲ್ಲಿ 28 ಆಹಾರ ಪದಾರ್ಥಗಳು ಆರೋಗ್ಯಕ್ಕೆ ಮಾರಕವಾಗಿದೆ ಎಂಬುದು ಗೊತ್ತಾಗಿದೆ. ಫೆಬ್ರವರಿ ತಿಂಗಳಲ್ಲಿ 2,543 ಆಹಾರ ಪದಾರ್ಥಗಳನ್ನ ಪರೀಕ್ಷೆಗೆ ಒಳಪಡಿಸಿದ್ದು, ಇವುಗಳಲ್ಲಿ 8 ಮಾದರಿಗಳು ಅಸುರಕ್ಷಿತ ಎಂಬುದು ತಿಳಿದು ಬಂದಿದೆ. ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಗುಣಮಟ್ಟದ ಮೆಹಂದಿ, ಪೌಡರ್, ಐಲೈನರ್, ಕಾಜಲ್ ಮಾರಾಟ ಮಾಡಲಾಗುತ್ತಿದ್ದು, ಇವೆಲ್ಲವನ್ನು ಕೇಂದ್ರ ಸರ್ಕಾರದ ಅಧಿನಿಯಮಕ್ಕೆ ಒಳಪಡಿಸುವಂತೆ ಆರೋಗ್ಯ ಇಲಾಖೆ ಪತ್ರ ಬರೆದಿದೆ. ನೋಡಿದ್ರಲ್ಲ, ಇಷ್ಟು ದಿನ ಗ್ರಾಹಕರಿಗೆ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡುತ್ತಿದ್ದ ಕಂಪನಿಗಳು ಇನ್ಮುಂದೆ ಆದ್ರೂ ಎಚ್ಚೆತ್ತುಕೊಂಡು ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡಬೇಕು. ಇಲ್ಲ ಅಂದ್ರೆ ಆರೋಗ್ಯ ಇಲಾಖೆ ಅಂತಹ ಕಂಪನಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಹೇಳ್ಬೋದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.